ಕರೆಕ್ಟ್. ನಿಯಮ ಪ್ರಕಾರ ನಾವು RBI ನಿಯಮ ಪ್ರಕಾರ ನಾವು ಕಟ್ತಾ ಇದೀವಾ, ನಮ್ಮಿಂದ ಹೆಚ್ಚುವರಿ ವಸೂಲು ಮಾಡಿದಾರಾ ಇಲ್ವಾ, ನಮಗೆ ದಾಖಲೆಗಳನ್ನು ತೋರಿಸ್ತಾ ಇದ್ದಾರಾ, ಕೊಡ್ತಾ ಇದ್ದಾರಾ, ನಾವು ಇನ್ಶೂರೆನ್ಸ್ ಕಟ್ತಾ ಇದ್ದೇವೆ ಅದು ಒರಿಜಿನಲ್ ಇಲ್ವಾ, ಅದರಿಂದ ಏನಾದ್ರು ನಮ್ಗೆ ಉಪಯೋಗ ಇದೆಯಾ, ಕಡ್ಡಾಯವಾಗಿ ಮಾಡ್ಬೇಕು ಸರ್. RBI ಅಲ್ಲಿ ಇಲ್ಲ ಯಾವುದೇ ಒಂದು ಭದ್ರತೆ ಅಂತ ಯಾವುದೇ ಒಂದು ಮನೆ ದಾಖಲೆ ಆಗ್ಲಿ, RTC ಆಗ್ಲಿ, ಮತ್ತೆ ಅಫಿಡವಿಟ್ ಮಾಡೋದು, ಮತ್ತೆ ಇಲ್ಲಿ ನೋಟ್ರಿ ಮಾಡೋದು, ಬ್ಲಾಂಕ್ ಚೆಕ್ ತಗೊಳ್ಳೋದು, ಖಾಲಿ ಪೇಪರ್ ಅಲ್ಲಿ ಸಿಗ್ನೇಚರ್ ತಗೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಅದು ಯಾವುದು ಕೂಡ RBI ನಿಯಮದಲ್ಲಿ ಇಲ್ಲ. ಇಲ್ಲಿ ಭದ್ರತೆಗೆ ಎಷ್ಟೊಂದು ಮಾಡ್ತಾ ಇದಾರೆ ಅಂದ್ರೆ 1 ಲಕ್ಷ ನೀವು ಸಾಲ ಕಟ್ಟಬೇಕಿದ್ರೆ 1 ಲಕ್ಷ ನೀವು ಅದು ಇದು ಅಂತ ಕಟ್ಬೇಕು. 2 ಲಕ್ಷ ಅಂದ್ರೆ 1 ಲಕ್ಷಕ್ಕೆ ನೀವು 2 ಲಕ್ಷ ಕಟ್ಬೇಕು. ಈಗ ಮುಖ್ಯವಾಗಿ ಜನ ಏನ್ ಪ್ರಶ್ನೆ ಮಾಡ್ಬೇಕು, ಈಗ 5% RBI ನಿಯಮದ ಪ್ರಕಾರ 5% ಗಿಂತ ಹೆಚ್ಚುವರಿ ನಾವು ಬಡ್ಡಿ ಕಟ್ಟಿದ್ದೇವೆ, ಅದು ನಮ್ಗೆ ವಾಪಸ್ ಸಿಗ್ಬೇಕು. ನಮಗೆ ಬ್ಯಾಂಕ್ ಪಾಸ್ ಪುಸ್ತಕ ನಮ್ಗೆ ಕೊಡ್ಲೇಬೇಕು. ಅದು ಅವ್ರು ಹೇಳ್ತಾರೆ CC ಅಕೌಂಟ್ ಅದು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ, RBI ಅಲ್ಲಿ ಹೇಳಿಲ್ಲ ಹೇಳ್ಬೇಕು. ಆಮೇಲೆ ಮನೆಗೆ ಬರ್ಲಿಕ್ಕೆ ಪರ್ಮಿಷನ್, ಅವ್ರ ಲೆಟರ್ ತೋರಿಸ್ಬೇಕು, ಮನೆಗೆ ಬರ್ಲಿಕ್ಕೆ ಪರ್ಮಿಷನ್ ಲೆಟರ್ ತೋರಿಸ್ಬೇಕು. ಬ್ಯಾಂಕ್ನವ್ರು ಬರ್ತಾರೆ ಅವ್ರಿಗೊಂದು ID ಕಾರ್ಡ್ ಇರುತ್ತೆ, ಇವರು ಸಂಘದಿಂದ ID ಕಾರ್ಡ್ ಹಾಕೊಂಡ್ಬರ್ತಾರೆ. ಐಡಿ ಕಾರ್ಡ್ ತೋರಿಸ್ಬೇಕು. ಕಟ್ಟಬೇಕಂದ್ರೆ ತಿಂಗಳು ಬ್ಯಾಂಕಿಗೆ ಹೋಗಿ ಕಟ್ತೇವೆ ಅಂತ ಇವ್ರು ಹೇಳ್ಬೇಕು. ಅಂದ್ರೆ ಬ್ಯಾಂಕಿನಿಂದ ಸಾಲ ಕೊಟ್ಟಿದ್ದಕ್ಕೆ ಇವರೇ ಹೇಳ್ತಾ ಇದ್ದಾರೆ ಬ್ಯಾಂಕಿಂದ ಸಾಲ ಕೊಟ್ಟಿದ್ದು ಅಂತ. ಬ್ಯಾಂಕಿಂದ ಸಾಲ ಕೊಟ್ಟಿದ್ದಕ್ಕೆ ಅದಕ್ಕೆ ದಾಖಲೆಗಳನ್ನೆಲ್ಲ ತೋರಿಸ್ಬೇಕು. ಮುಂದಕ್ಕೆ ಬ್ಯಾಂಕ್ ಅಲ್ಲೇ ಹೋಗಿ ನಾವು ಕಟ್ತೇವೆ ಅಂತ ಹೇಳ್ಬೇಕು. 12 ಲಕ್ಷ ಎಲ್ಲ ಸಾಲ ತಗೊಂಡಿದ್ದಾರೆ, 10 ಲಕ್ಷಕ್ಕೆ 20 ಲಕ್ಷ ಕಟ್ಟಿದ್ದಾರೆ. ಕರೆಕ್ಟ್. ಮೈಕ್ರೋ ಫೈನಾನ್ಸ್ ಸ್ಟೇಟ್ಮೆಂಟ್ ಇದೆ ನನ್ನ ಹತ್ರ, ಸಾಕಷ್ಟು ದಾಖಲೆಗಳಿದೆ. ಇಲ್ಲ ಗೊತ್ತಾಯ್ತು, ನೀವು ದಾಖಲೆ ಇಟ್ಕೊಂಡು ಫೈಲ್ ಮಾಡಿದ್ದಕ್ಕೆ ಅದು ಪ್ರತಿಫಲವಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನ ಬ್ಯಾನ್ ಆಗುತ್ತೆ ಅಲ್ವಾ? ಇದೇ ಹೋರಾಟದಲ್ಲಿ ಹೌದು. ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಕಳೆದ 1.5 ವರ್ಷದಿಂದ 1 ವರ್ಷ 6-7 ತಿಂಗಳಾಯ್ತು, ನಾವು ಒಂದು 500ಕ್ಕಿಂತ ಅಧಿಕ ವಿಡಿಯೋಗಳನ್ನ ಸಾಕ್ಷಿ ಸಮೇತ ನಾವು ತೋರಿಸಿದ್ದೇವೆ. ಹಾಗಾಗಿ ನಮ್ಮ ಮೇಲೆ ನಾವು ಮಾತಾಡಬಾರ್ದು, ಅವರ ಹೆಸರು ಎತ್ತಬಾರ್ದು ಅಂತ ನಮ್ಮ ಮೇಲೆ ಮಾನ ನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಮತ್ತೆ ನಮ್ಮ ಚಾನಲ್ ಅನ್ನು ಬ್ಲಾಕ್ ಕೂಡ ಮಾಡಿದ್ದಾರೆ. ಅದರದ್ದು ಈಗ ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಈಗ ಮಾಡ್ತಾ ಇದ್ದೇವೆ. ಅದು ಫಂಡಮೆಂಟಲ್ ರೈಟ್ಸ್. ಹೌದು, ನಮಗೆ ಮಾತಾಡುವ ನಮ್ಮ ಮಾಧ್ಯಮದವರಿಗೆ ಮಾತಾಡುವ ಹಕ್ಕಿದೆ. ನಾವು ದಾಖಲೆಗಳನ್ನು ಇಟ್ಟು ಮಾತಾಡುದು. ಖಂಡಿತ ದಾಖಲೆಗಳನ್ನು ಮಾತಾಡಿದ್ದು ಅಲ್ಲಿ. ಹೌದು, ದಾಖಲೆಗಳನ್ನು ಇಟ್ಟೇ ಮಾತಾಡುದು. ನಾನು ಒಬ್ಬ ಸಂಘದ ಸದಸ್ಯ ಆಗಿರೋದ್ರಿಂದ, ಧರ್ಮಸ್ಥಳ ಸಂಘದ, ನನ್ಗೆ ಅದರಿಂದ ಎಲ್ಲ ಡಾಕ್ಯುಮೆಂಟ್ ತೆಗಿಲಿಕ್ಕೆ ಈಸಿ ಆಯ್ತು. ಕರೆಕ್ಟ್. ಹೌದು. ಇಲ್ಲ ನಿಮ್ಮ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಇದೆ ತಗೊಳ್ಳುವಂಥದ್ದು. ಈಗ 2 ದಿವಸ ಮಾತಾಡ್ಬೋದು, ಅಷ್ಟಿದೆ ಸರ್. ಮಾತಾಡೋಣ, ಬೇಕು 2 ದಿವಸನೂ ಕೂಡ ಮಾತಾಡುವ. ಈ ಸದ್ಯಕ್ಕೆ ಈ ಎಪಿಸೋಡ್ ನಲ್ಲಿ ಮಹಿಳೆಯರಿಗೆ ಬಂದು ಅವರು ಈ ತರ ಹೆದರಿಸಿ ಹೋಗ್ತಾ ಇದಾರಲ್ಲ, ಈ ಒಂದು ಸಿಬಿಲ್ ಸ್ಕೋರ್ ಕಡಿಮೆ ಆಗ್ಬಿಡುತ್ತೆ, ನಿಮ್ನ ಜೀವನ ಪರ್ಯಂತ ನಿಮ್ಗೆ ಲೋನ್ ಸಿಕ್ಕಲ್ಲ, ಎಲ್ಲೂ ಕೂಡ ನೀವು ಯಾವುದೇ ಕಷ್ಟ ಬಂದು ಯಾರು ಕೂಡ ಸಹಾಯ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದಾರೆ. ಅಂತ ಮಹಿಳೆಯರಿಗೆ ಏನ್ ಹೇಳ್ತೀರಾ, ಅಂತ ಹೆದರ್ಕೊಂಡಿರುವಂತ ಮಹಿಳೆಯರಿಗೆ? ಸರ್, ಅವರಿಗೆ ಪ್ರಶ್ನೆಗಳು ಕೇಳಬೇಕು ಅವ್ರಿಗೆ. ಮೊದಲನೇದಾಗಿ ಅವರು ಸಂಘದ ನಿಯಮವನ್ನು ತಿಳ್ಕೊಳ್ಬೇಕು, RBI ನಿಯಮವನ್ನು ತಿಳ್ಕೊಳ್ಬೇಕು, ಮತ್ತೆ RBI ಗೈಡ್ಲೈನ್ಸ್ ಯಾವ ತರ ಇದೆ ಅಂತ ಅವ್ರಿಗೆ ಗೊತ್ತಿರ್ಬೇಕು. ಅದನ್ನೆಲ್ಲ ನಾವು PDF ನಮ್ಮ ವಿಡಿಯೋದ ಕೆಳಗಡೆ ನಾವು ಅಪ್ಲೋಡ್ ಮಾಡಿರ್ತೀವಿ, ಪ್ರತಿಯೊಂದು ವಿಡಿಯೋದ ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಾಗೆ ಡೌನ್ಲೋಡ್ ಮಾಡಿದಾಗ RBI ನಿಯಮ ಏನು ಸ್ವಸಹಾಯ ಸಂಘಕ್ಕೆ ಯಾವ ತರ ಇದೆ ಅಂತ, ಅಲ್ಲಿ RBI ನಿಯಮ ಪ್ರಕಾರ ಪ್ರತಿಯೊಂದು ಸಂಘಗಳು ಅದು ರಿಜಿಸ್ಟರ್ ಆಗಿರ್ಬೇಕು. ರಿಜಿಸ್ಟರ್ ಆಗಿರ್ಬೇಕು ಮೇನ್ ಆಗಿ. ಅದು ಬ್ಯಾಂಕ್ ಅಲ್ಲಿ ಅಕೌಂಟ್, ಆ ಸಂಘದ ಹೆಸರಲ್ಲಿ ಅಕೌಂಟ್ ಆಗಿರ್ಬೇಕು. ಪ್ಯಾನ್ ಕಾರ್ಡ್ ಬರುತ್ತೆ, ಅದೊಂದು ಐಡೆಂಟಿಟಿ ಬರುತ್ತೆ. ಹೌದು, ಕೆಲವೊಂದಕ್ಕೆ ಕೊಡ್ತಾರೆ, ಕೆಲವೊಂದಕ್ಕಿಲ್ಲ. ಅಂದ್ರೆ ಪಾನ್ ಕಾರ್ಡ್ ಅವ್ರು ಕೊಟ್ರೆ ಸಿಬಿಲ್ ಎಂಟ್ರಿ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸಂಘಕ್ಕೆ ಅಂದ್ರೆ ಅದು ಆತರ ಬರುದಿಲ್ಲ. ಇಲ್ಲಿ ಸಂಘಕ್ಕೆ ಧರ್ಮಸ್ಥಳ ಸಂಘದವ್ರು ಏನೋ 10 ಜನ ಮಹಿಳೆಯರು ಗ್ರೂಪ್ ಮಾಡ್ಕೊಂಡಿರ್ತಾರೆ, ಅವ್ರಗಳಿಗೆ ಆ ಪ್ಯಾನ್ ಕಾರ್ಡ್ ಇರಲ್ಲ. ಆ ಪಾನ್ ಕಾರ್ಡ್ ಇಲ್ಲ, ಮತ್ತೆ ಪಾಸ್ ಪುಸ್ತಕ ಕೂಡ ಕೊಡುದಿಲ್ಲ. ಬ್ಯಾಂಕ್ ಪಾಸ್ ಪುಸ್ತಕ ಕೊಡ್ಬೇಕು, ಸಂಘದ ಪಾಸ್ ಪುಸ್ತಕ ಅಂದ್ರೆ ಸಾಲಕ್ಕೆ ಅಂತ ಒಂದು ಪಾಸ್ ಪುಸ್ತಕ ಇರುತ್ತೆ, ಮತ್ತೆ ಉಳಿತಾಯಕ್ಕೆ ಅಂತ ಸಪರೇಟ್ ಆಗಿ ಪಾಸ್ ಪುಸ್ತಕ ಇರುತ್ತೆ. ಉಳಿತಾಯ ಸಪರೇಟ್ ಆಗಿ ಕಟ್ತಾ ಇರ್ತಾರಲ್ಲ, ಅದಕ್ಕೊಂದು ಸಪರೇಟ್ ಪಾಸ್ ಪುಸ್ತಕ ಇರುತ್ತೆ, ಸಂಘಕ್ಕೊಂದಿರುತ್ತೆ. ಅದು ಕಡ್ಡಾಯವಾಗಿ ಕೊಡ್ಲೇಬೇಕು, RBI ಗೈಡ್ಲೈನ್ಸ್ ಅಲ್ಲಿ ಇದೆ, ಅದು ಕಡ್ಡಾಯವಾಗಿ ಕೊಡ್ಲೇಬೇಕು. ಆಮೇಲೆ ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಅದು ಅವರು ನಿರ್ಣಯ ಮಾಡ್ಬೇಕು, ಅವರು ಸಂಘದ ಸದಸ್ಯರು. ನಮ್ಗೆ ಯಾವ ತರ ಈಸಿ ಆಗುತ್ತೆ ಅಂದ್ರೆ ತಿಂಗಳಿಗೊಮ್ಮೆ ಕಟ್ಟೋದಾ, ಇಲ್ಲಾಂದ್ರೆ 3 ತಿಂಗಳಿಗೊಮ್ಮೆ ಕಟ್ಟೋದಾ ಅಂತ ತೀರ್ಮಾನ ಮಾಡುದು. ವಾರ ಬಂದು ಇಸ್ಕೊಂಡು ಹೋಗುವಂತದ್ದಲ್ಲ. ಹೌದೌದು, ಇಲ್ಲ ಅಲ್ಲ, ವಾರ ಯಾರು ಬರ್ಲಿಕ್ಕಿಲ್ಲ, ಸಂಘದ ಸದಸ್ಯರೇ ಹೋಗಿ ಇದುವರೆಗೆ ಹಾಗೆ ಮಾಡಿದ್ದು. ವಾರ ಇಸ್ಕೊಂಡು ಹೋಗ್ಬಿಟ್ಟು ವಾರ ಎಂಟ್ರಿ ಆಗಿರ್ಬೇಕಲ್ವಾ ಅಲ್ಲಿ, ವಾರ ಇಸ್ಕೊಂಡೋದ್ಮೇಲೆ ತಗೊಂಡೋಗಿ
ತಿಂಗಳಿಗೆ ಒಂದ್ಸಲ ಎಂಟ್ರಿ ಮಾಡಿರ್ಬೇಕು, ಇಲ್ಲ 3 ತಿಂಗಳಿಗೆ ಒಂದ್ಸಲ ಅಲ್ಲಿ ಎಂಟ್ರಿ ಮಾಡಿರಲೇಬೇಕು, ಇಲ್ಲಾಂದ್ರೆ ಹೌದು, ನಿಜವಾಗ ಸಂಘದ ನಿಯಮದ ಪ್ರಕಾರ ಯಾರು ಅದಕ್ಕೆ ಏಜೆಂಟ್ರು ಇಲ್ಲ, ಅಂದ್ರೆ ಮಧ್ಯವರ್ತಿಗಳು ಅಂತ ಇರೋದಿಲ್ಲ. BC ಏಜೆಂಟ್ ಅಂತ ಬೇರೆನೆ ಕಾನ್ಸೆಪ್ಟ್ ಇದೆ. ಅವ್ರದ್ದು ಕೆಲಸ ಏನಂತಂದ್ರೆ ಈ ಸಂಘ ಒಂದು ಊರಲ್ಲಿ ಸಂಘದ ಒಂದು 10 ಜನನು ಸೇರಿಸಿ ಸಂಘ ರಚನೆ ಮಾಡಿ ಅವ್ರನ್ನು ನೇರವಾಗಿ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಸಂಘ ರಿಜಿಸ್ಟರ್ ಮಾಡಿ ಅಲ್ಲಿ ಅವರಿಗೆ ಬ್ಯಾಂಕ್ ಮೂಲಕ ಸಾಲ ಕೊಡಿಸುವಂತ ವ್ಯವಸ್ಥೆ ಮಾಡುದು ಏಜೆಂಟ್ಗಳು. ಅವ್ರದ್ದು ಕೆಲಸ, ಅವ್ರಿಗೆ ಕಮಿಷನ್ ಏಜೆಂಟ್ಗಳು. ಅಂದ್ರೆ ಒಂದು ಸಂಘ ರಚನೆ ಮಾಡಿದ್ವಿ ಬ್ಯಾಂಕ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ಅವರಿಗೆ 1,000 ರೂಪಾಯಿ ಕಮಿಷನ್ ಬ್ಯಾಂಕ್ನವರು ಕೊಡ್ತಾರೆ. ಮತ್ತೆ ಸಾಲ ಕೊಟ್ರೆ 3%, ಸಾಲ ವಸೂಲಿ ಆದ್ರೆ 2%. ಅದು ಯಾರು ಮಾಡೋದು ಅಂದ್ರೆ ಬ್ಯಾಂಕ್ ಮಾಡೋದು ಅಷ್ಟೇ. ಇವ್ರಿಗೆ ಅಷ್ಟೇ ಕೆಲಸ. BC ಏಜೆಂಟ್ಗಳಿಗೆ ಕರ್ಕೊಂಡೋಗಿ ಸಂಘ ರಿಜಿಸ್ಟರ್ ಮಾಡಿ ಕೊಡೋದು ಅಷ್ಟೇ ಕೆಲಸ, ಮತ್ತೇನು ಕೆಲಸ ಇಲ್ಲ, ಅಷ್ಟು ಜವಾಬ್ದಾರಿ ಇಲ್ಲ. ಶುರು ಮಾಡೋದು ಅಷ್ಟೇ. ಹೌದು. ಮತ್ತೆ ಅವ್ರು ಅಲ್ಲಿ ಕಡ್ಡಾಯವಾಗಿ ಅವರಿಗೆ ಸ್ಟೇಟ್ಮೆಂಟ್ ಕೊಡ್ಬೇಕು ಸಂಘದ RBI ನಿಯಮ ಪ್ರಕಾರ. ಈಗ ತಿಂಗಳು ಕಟ್ಟುವಂತ ಸ್ಟೇಟ್ಮೆಂಟ್ ಅವರಿಗೆ ಕಡ್ಡಾಯವಾಗಿ ಸಂಘದ ಸದಸ್ಯರಿಗೆ ಕೊಡ್ಬೇಕು. ಬ್ಯಾಂಕ್ ಪಾಸ್ಬುಕ್ ಕೊಡ್ಬೇಕು. ಮತ್ತೆ ಪ್ರತಿ ತಿಂಗಳು ಅದರಲ್ಲಿ ಎಂಟ್ರಿ ಮಾಡಿ ಕೊಡ್ಬೇಕು. ಈ ತರ ಎಲ್ಲ ನಿಯಮ ಇದೆ. ಸಂಘ ಮತ್ತೆ ಶುರುವಾದ ಕೂಡಲೇ ಅವ್ರ ಸಾಲ ಸಿಗಲ್ಲ ಅವ್ರಿಗೆ 3 ತಿಂಗಳು 6 ತಿಂಗಳು ಅಂತ ಟೈಮ್ ಇರುತ್ತೆ. ಅಷ್ಟೊತ್ತು ಅವರು ಉಳಿತಾಯ ಕಟ್ತಾ ಹೋಗ್ಬೇಕು. ಉಳಿತಾಯ ಎಷ್ಟು ಕಟ್ತಾರೆ ಅದ್ರ ಮೇಲೆ ಅವ್ರಿಗೆ ಬ್ಯಾಂಕ್ನವರು ಸಾಲ ಕೊಡ್ತಾರೆ. ಮತ್ತೆ ಪ್ರತಿ ವರ್ಷ ಅವರು ಎಷ್ಟು ಸಾಲ ತಗೊಂಡಿದ್ದಾರೆ ಅದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಅಂತ ಬರುತ್ತೆ. ಅಂದ್ರೆ 8ರಿಂದ 10% ವರೆಗೂ ಬಡ್ಡಿ ಬ್ಯಾಂಕ್ನವರು ವಿಧಿಸಬಹುದು. ಅದರಲ್ಲಿ 4ರಿಂದ 5%, 4.25% 5% ವರೆಗೂ ಮಾತ್ರ ಸಂಘದ ಸದಸ್ಯರು ಕಟ್ಟಬೇಕಾಗಿರೋದು. ಮತ್ತೆ ಉಳಿದ ಹೆಚ್ಚುವರಿ ಏನು ಬಡ್ಡಿ ಕಟ್ಟಿದ್ದಾರೆ ಅದು ಸಬ್ಸಿಡಿ ಮೂಲಕ ಅವರಿಗೆ ರಿಟರ್ನ್ ಬರ್ತಿದೆ ಅವರಿಗೆ. ಸರ್ಕಾರದಿಂದ ನೇರವಾಗಿ ಸಂಘದ ಪಾಸ್ ಪುಸ್ತಕಕ್ಕೆ ಬರ್ತದೆ. ಈಗ ನೋಡಿ, ಧರ್ಮಸ್ಥಳ ಸಂಘದಲ್ಲಿ ಲಾಭಾಂಶ ಅಂತ ಈಗ 600 ಚಿಲ್ಲರೆ ಕೋಟಿ ಈಗ ಇವರು ತೋರಿಸಿದ್ದಾರೆ. ಇದೆ ಇದು ಸೀತಾರಾಮನ್ ಅವರು ಬಂದಿದ್ದಾರಲ್ಲ, ಅವರು ಬಂದು ಬಿಡುಗಡೆ ಮಾಡಿ ಹೋಗಿದ್ದಾರಲ್ಲ. ಆದ್ರೆ ಯಾರಿಗೂ ಕೂಡ ಸಿಕ್ಕಿಲ್ಲ. ಕೆಲವೊಬ್ಬರಿಗೆ ಸ್ವಲ್ಪ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಲಾಭಾಂಶ ಕೊಡ್ಬೇಕಾದ್ರೆ ನೀವು ದಾಖಲೆಗಳನ್ನು ಕೊಡ್ಬೇಕು ಅಂತ ಇಲ್ಲಿ ಈಗ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಿಜವಾಗ್ಲೂ RBI ನಿಯಮ ಪ್ರಕಾರ ಸಬ್ಸಿಡಿ ಬರ್ಬೇಕಂದ್ರೆ ಅದಕ್ಕೆ ಯಾವುದೇ ದಾಖಲೆ ಕೊಡುವಂತ ಅಗತ್ಯ ಇಲ್ಲ. ಅದು ನೇರವಾಗಿ ಬರುವಂತದ್ದು. ಮತ್ತೆ ಸಂಘ ರಿನ್ಯೂವಲ್ ಅಂತ ಇಲ್ಲ. ಇವರು ವರ್ಷ ರಿನ್ಯೂವಲ್ ಅಂತ ದಾಖಲೆಗಳನ್ನು ತಗೊಳ್ತಾರೆ, ಸಿಗ್ನೇಚರ್ ತಗೊಳ್ತಾರೆ, ಮತ್ತೆ ಇಲ್ಲಿ ತಮ್ಮ ತಗೊಳ್ತಾರೆ. ಇಲ್ಲ, ತುಂಬಾ ಇದೆ ಸರ್, ಇಲ್ಲಿ ತುಂಬಾ ಇದೆ. ಹಾಗಾದ್ರೆ ಇವತ್ತು ನಮ್ಗೆ ಬಂದಂತ ಮಹಿಳೆಯರು ಏನು ಗಾಬರಿ ಪಟ್ಟು ನಮ್ಗೆ ಕಾಲ್ ಮಾಡಿದರೆ, ಭಯಪಟ್ಟು ಕಾಲ್ ಮಾಡಿದರೆ, ನನಗೆ ಜೀವನದಲ್ಲಿ ಲೋನ್ ಸಿಗಲ್ಲ, ಸಿಬಿಲ್ ಸ್ಕೋರ್ ಕಮ್ಮಿ ಆಗುತ್ತೆ ಅನ್ನುವಂಥದ್ದು, ಇದನ್ನ ಇವರೇ ಹುಟ್ಟಾಕಿರುವಂತ ಸುಳ್ಳು ವಿಷಯಗಳು ಅಂತ ಹೇಳ್ತೀರಿ? ಹೌದೌದು, ಏನಿಲ್ಲ ಅದರಲ್ಲಿ ಏನಿಲ್ಲ. ಸೊ ಅವ್ರಿಗೆ 3 ವರ್ಷದಿಂದನೂ ಕೂಡ ಕಟ್ಟುತ್ತಾ ಇದಾರಂತೆ. ಎಷ್ಟು ಕಟ್ಟಿದ್ದಾರೆ ಅನ್ನೋದು ಕೂಡ ಅವ್ರಿಗೂ ಕೂಡ ಇಲ್ಲ. ಬಂದಾಗಿಲ್ಲ ಪ್ರತಿ ವಾರ ಕೂಡ ಕಟ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಲೆಕ್ಕಗಳನ್ನು ಕೊಡ್ತಾ ಇಲ್ಲ. ಆದ್ರೆ ನಾವು ಸಂಘದಲ್ಲಿ ಒಂದು 8-10 ಜನ ಹೆಂಗಸುಗಳು ನಾವು ಸೇರ್ಕೊಂಡು ನಾವು ತಗೊಂಡಿರೋದ್ರಿಂದ ನಮ್ಮ ಸ್ನೇಹಿತ ಆ ಲೇಡೀಸ್ ಏನಿದೆ, ಅವ್ರ ಫ್ರೆಂಡ್ ಏನಿದ್ದಾರೆ ಆ ಲೇಡೀಸು, ಅವ್ರು ಮಾತಾಡ್ತಾರಂತೆ, ನನ್ನ ಜವಾಬ್ದಾರಿಯಿಂದ ನಾ ತೆಗೆದುಕೊಟ್ಟೆ, ನೀನ್ ಕಟ್ಬೇಕಲ್ಲಮ್ಮ ಅಂತ. ಆ ಮಹಿಳೆನೇ ಇವ್ರಿಗೆ ಸ್ವಲ್ಪ ಜೋರ್ ಮಾಡ್ತಾರಂತೆ. ಅದೇ ಅವ್ರು ಯಾರು ಕೂಡ ಇಲ್ಲಿ ಏನ್ ಗೊತ್ತಾ ಸರ್, ಇಲ್ಲಿ ವಿದ್ಯಾವಂತರು ಯಾರು ಕೂಡ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಳ್ಳೋದಿಲ್ಲ. ಇಲ್ಲಿ ಬಡವರು, ದೀನದಲಿತರು, ಹಿಂದುಳಿದ ವರ್ಗದವರು, ಅನಕ್ಷರಸ್ಥರು ಇವ್ರನ್ನ ಟಾರ್ಗೆಟ್ ಮಾಡಿ ಸಾಲ ಕೊಡ್ತಾರೆ. ಹಾಗಾಗಿ ಅವ್ರಿಗೆ ಈ RBI ಅಂದ್ರೆ ಏನು, RBI ಪರ್ಮಿಷನ್ ಇದೆಯಾ ಇಲ್ವಾ, RBI ಗೈಡ್ಲೈನ್ಸ್ ಅಂದ್ರೆ ಏನು, ಇಲ್ಲಿ ನಾವು ಅಲ್ಲಿ ದೇವರನ್ನು ತುಂಬಾ ನಂಬ್ತಾರೆ ಜನರು ಅಲ್ವಾ, ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಇವರು ಸಾಲ ಕೊಡ್ತಾರೆ. ಹಾಗಾಗಿ ದೇವರು ಶಾಪ ಕೊಡ್ತಾರೆ, ನೀವು ನಿಮ್ಗೆ ಶಿಕ್ಷೆ ಆಗ್ತದೆ, ಹೌದು ದೇವರೇ ಶಿಕ್ಷೆ ಕೊಡ್ತಾನೆ, ನಿಮ್ಗೆ ಬೇರೆ ಕಡೆ ಸಾಲ ಸಿಗಲ್ಲ. ಈಗೆಲ್ಲ ಬಾಯಿ ಮಾತಲ್ಲಿ ಗದರಿಸಿ ಸಾಲ ವಸೂಲಿ ಮಾಡ್ತಾರೆ. ಇದುವರೆಗೂ ಏನಾಗಿದೆ, ಅದರ ಬಗ್ಗೆ ಧ್ವನಿ ಎತ್ತುವವರು ಇರ್ಲಿಲ್ಲ. ಯಾಕಂದ್ರೆ ಧ್ವನಿ ಎತ್ತಿದವ್ರಿಗೆ ಈಗ ನಮ್ಗೂ ಕೂಡ ಹಲವಾರು ಬಾರಿ ಹಲ್ಲೆ ನಡೆದಿದೆ, ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇರುವ ಪೊಲೀಸ್ ಸ್ಟೇಷನ್ ಎಲ್ಲ ಕಡೆಯಲ್ಲೂ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನು ಅಂತ ಇಲ್ಲ, ಬರೀ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನ್ ಸರ್, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಳ್ತಾರ ಈ ತರ ಸಂಸ್ಥೆ ಇಟ್ಕೊಂಡೋದ್ರೆ? ತಗೊಳ್ತಾರೆ ಸರ್, ತಗೊಳ್ತಾರೆ. ಏನಪ್ಪ ಅಂದ್ರೆ ಇಲ್ಲಿ
ಪೊಲೀಸ್ನವರಿಗೆ ಕಿಟ್ಟು ಕೊಟ್ಟು ಅವ್ರನ್ನು ಕೂಡ ಒಟ್ಟಿಗೆ ಹಾಕೊಂಡಿದ್ದಾರೆ. ಆತರ ಇದೆ ಪರಿಸ್ಥಿತಿ. ಈಗ ಎಲ್ಲಾ ನಿಮ್ಗೆ ಗೊತ್ತಿರ್ಬೋದು, ಎಲ್ಲಾ ದೊಡ್ಡವರು, ದೊಡ್ಡ ಸಂಸ್ಥೆ ಏನಾಗ್ಲಿ, ದೊಡ್ಡವರ ಜೊತೆನೆ ಎಲ್ಲರೂ ಇರುವಂತದ್ದು. ಬಡವರ ಪರವಾಗಿ ತುಂಬಾ ಜನ ಕಡಿಮೆ ಖಂಡಿತ ಬರುವುದಿಲ್ಲ. ಹಾಗಾಗಿ ಇಲ್ಲಿ ನಾವು ಕಂಪ್ಲೇಂಟ್ ಕೊಟ್ರೆ ತಗೊಳ್ಳೋದಿಲ್ಲ, ಅವ್ರು ಕಂಪ್ಲೇಂಟ್ ಕೊಟ್ರೆ ಇಮಿಡಿಯೇಟ್ ಆಗಿ ತಗೊಂಡು ನಮ್ಗೆ ಕಾಲ್ ಮಾಡ್ತಾರೆ, ಈಗಲೇ ಬರ್ಬೇಕು ಅಂತ. ಆದ್ರೆ ನಾವು ಕೊಟ್ಟಿರೋ ಕಂಪ್ಲೇಂಟ್ಗೆ ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ. ಖಂಡಿತ. ಅದೇ ಈ ಬಗ್ಗೆ ಸಾಕಷ್ಟು ನಾವು ಮಾತಾಡುವ. ಈಗ ಸದ್ಯಕ್ಕೆ ಬಂದಿರೋದು ಏನಂತಂದ್ರೆ ಸಿಬಿಲ್ ಸ್ಕೋರು ಕಡಿಮೆ ಆಗತ್ತೆ ಅನ್ನೋದು ಹೇಳ್ಕೊಂಡು ಹೋಗ್ತಿದಿಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ? ಇಷ್ಟೇ ಪಾಯಿಂಟ್ ಸರ್, ಹೇಳಿ. ಅದೇ ಸರ್, ಅಷ್ಟೇ ಹೇಳ್ಬೇಕಾಗಿರೋದು. ಅವರು ನಮ್ಗೆ ಸಿಬಿಲ್ ಸ್ಕೋರು ಡೌನ್ ಆಗುದಿದ್ರೆ ನಮ್ಗೆ ಸಿಬಿಲ್ ಎಂಟ್ರಿ ಆಗಿರೋದು ಡೀಟೇಲ್ಸ್ ನಮ್ಗೆ ಬೇಕು. ನಮ್ಗೆ ಸಂಘದ ಪಾಸ್ ಪುಸ್ತಕ ಕೊಡ್ಬೇಕು, ಪಾಸ್ ಪುಸ್ತಕ ಕೊಡ್ಬೇಕು. ಆಮೇಲೆ ಇನ್ಶೂರೆನ್ಸ್ ಅಂತ ಎಲ್ಲ ಕಲೆಕ್ಟ್ ಮಾಡ್ತಾರೆ, ಅದಕ್ಕೆ ಯಾವುದೇ ಒಂದು ಬಾಂಡ್ ಕೊಡಲ್ಲ. ಅದಕ್ಕೆ ರಿನ್ಯೂವಲ್ ಅಂತ ತಗೊಳ್ತಾರೆ, ರಿನ್ಯೂವಲ್ ಮಾಡುವಾಗ ರಿಸಿಪ್ಟ್ ಕೊಡಲ್ಲ. ಮತ್ತೆ ಬೇರೆ ಕಡೆ ಆ ಇನ್ಶೂರೆನ್ಸ್ ಹಣವನ್ನು ಬೇರೆ ಕಡೆ ಎಲ್ಲೂ ಕಟ್ಟಕ್ಕಾಗಲ್ಲ. ಬರೀ ಇವರ ಅವರ ಆಫೀಸಲ್ಲೇ ಕಟ್ಟಬೇಕು, ಬೇರೆ ಎಲ್ಲೂ ಕಟ್ಟಕ್ಕಾಗಲ್ಲ. ಅದ್ರಲ್ಲಿ ದೊಡ್ಡ ಫ್ರಾಡ್ ಇದೆ ಸರ್, ಅದ್ರ ಬಗ್ಗೆ ತುಂಬಾ ಮಾತಾಡೋದಿದೆ. ಇಲ್ಲ ಮಾತಾಡೋಣ. ಈಗ ನಾನು ಟಿವಿ ಹಾಕೊಂಡಿದೀವಿ, ಅದ್ರಲ್ಲಿ ನಿಮ್ದು ಬರ್ತಾ ಇದೆ. ಆಕ್ಚುಲಿ ನಾನು ಹಿಂದ್ಗಡೆ ಅದು ನೋಡ್ತಾ ಇದ್ದೀನಿ ನಿಮ್ಮ ಹತ್ರ ಮಾತಾಡ್ತಾ ಸಾಲ ಬ್ಯಾಂಕ್ ಕೊಟ್ಟಿದ್ರೆ SKDRDP ಟ್ರಸ್ಟ್ ಸಿಬ್ಬಂದಿಗಳು ಮನೆಗೆ ಬಂದು ಕ್ಯಾಶ್ ಯಾಕೆ ತೆಗೆದುಕೊಂಡು ಹೋಗ್ಬೇಕು, ಈ ತರ ಇನ್ನೊಂದು ಮಾಡಿದ್ರ, ಸ್ಕ್ಯಾಮ್ ಅಂತ ಒಂದು ಮಾಡಿದ್ರ, ಮತ್ತೆ ಇನ್ನೊಂದು ವೀರದ್ರ ಹೆಗಡೆ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಇಂಬರಹ ಹೀಗಿದೆ ಅಂತ ಇನ್ನೊಂದು ಮಾಡಿದ್ರ. ಸೊ ಇದೆಲ್ಲ ಅವ್ರು ಕೂಡ ನೀವು ಅವೇರ್ನೆಸ್ ಅನ್ನ ಕೊಟ್ಕೊಂಡ್ ಬರ್ತಾ ಇದ್ರಿ ಮಂಗಳೂರು ಕಡೆ ಎಲ್ಲ. ಆದ್ರೆ ಮೈಸೂರು, ಮಂಡ್ಯ, ಬೆಂಗಳೂರು ಈ ಭಾಗದಲ್ಲೂ ಕೂಡ ಏನು ಹಳ್ಳಿಗಳಿದೆ, ಈ ಹಳ್ಳಿಗಳಲ್ಲಿ ಅಷ್ಟು ಅವೇರ್ನೆಸ್ಗಳು ಇನ್ನೂ ಕೂಡ ಜನಕ್ಕೆ ಬರ್ತಾ ಇಲ್ಲ. ಅವ್ರು ಹೇಳೋದು ಎಷ್ಟು ಅಂದ್ರೆ, ಸೊ ನಮಗೆ ಕಷ್ಟದಲ್ಲೇ ದುಡ್ಡು ಕೊಟ್ಬಿಟ್ಟಿದ್ದಾರೆ, ನಾವು ಕಟ್ಟಬೇಕು ಮಗನೇ ಅಂತ ಮಗನ್ಗೆ ಫೋರ್ಸ್ ಮಾಡೋದು, ಗಂಡನ್ಗೆ ಹೇಳೋದು. ಸೊ ನಾವು ದಯವಿಟ್ಟು ಎಲ್ಲರಿಗೂ ಹೇಳುವಂತದ್ದು, ಸಾಲ ನೀವು ಕಟ್ಟಬೇಡಿ ಅಂತ ನಾವು ನೇರವಾಗಿ ಹೇಳುದಿಲ್ಲ. ಯಾಕಂದ್ರೆ ಸಾಲ ತಗೊಂಡಿದ್ದು ಕಟ್ಟಲೇಬೇಕು. ಆದ್ರೆ ಸಾಲ ಕಟ್ಟುವಂತದ್ದು ಎಷ್ಟಿದೆ, ಕರೆಕ್ಟ್ ನಿಯಮ ಪ್ರಕಾರ ನಾವು RBI ನಿಯಮ ಪ್ರಕಾರ ನಾವು ಕಟ್ತಾ ಇದೀವಾ, ನಮ್ಮಿಂದ ಹೆಚ್ಚುವರಿ ವಸೂಲು ಮಾಡಿದಾರ ಇಲ್ವಾ, ನಮ್ಗೆ ದಾಖಲೆಗಳನ್ನು ತೋರಿಸ್ತಾ ಇದಾರ, ನಾವು ಇನ್ಶೂರೆನ್ಸ್ ಕಟ್ತಾ ಇದ್ದೇವೆ, ಅದು ಒರಿಜಿನಲ್ ಇಲ್ವಾ, ಅದರಿಂದ ಏನಾದ್ರು ನಮ್ಗೆ ಉಪಯೋಗ ಇದೆಯಾ, ಕಡ್ಡಾಯವಾಗಿ ಮಾಡ್ಬೇಕು ಸರ್. RBI ಅಲ್ಲಿ ಇಲ್ಲ ಯಾವುದೇ ಒಂದು ಭದ್ರತೆ ಅಂತ, ಯಾವುದೇ ಒಂದು ಮನೆ ದಾಖಲೆ ಆಗ್ಲಿ, RTC ಆಗ್ಲಿ, ಮತ್ತೆ ಅಫಿಡವಿಟ್ ಮಾಡೋದು, ಮತ್ತೆ ಇಲ್ಲಿ ನೋಟ್ರಿ ಮಾಡೋದು, ಬ್ಲಾಂಕ್ ಚೆಕ್ ತಗೊಳ್ಳೋದು, ಖಾಲಿ ಪೇಪರ್ ಅಲ್ಲಿ ಸಿಗ್ನೇಚರ್ ತಗೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಅದು ಯಾವುದು ಕೂಡ RBI ನಿಯಮದಲ್ಲಿ ಇಲ್ಲ. ಇಲ್ಲಿ ಭದ್ರತೆಗೆ ಎಷ್ಟೊಂದು ಮಾಡ್ತಾ ಇದಾರೆ ಅಂದ್ರೆ, 1 ಲಕ್ಷ ನೀವು ಸಾಲ ಕಟ್ಟಬೇಕಿದ್ರೆ 1 ಲಕ್ಷ ನೀವು ಅದು ಇದು ಅಂತ ಕಟ್ಬೇಕು. 2 ಲಕ್ಷ ಅಂದ್ರೆ 1 ಲಕ್ಷಕ್ಕೆ ನೀವು 2 ಲಕ್ಷ ಕಟ್ಬೇಕು ಎಲ್ಲ ಸೇರಿ. ಅಂದ್ರೆ ಬಡ್ಡಿ, ಇನ್ಶೂರೆನ್ಸ್, PRK ಅಂತ ಇನ್ಶೂರೆನ್ಸ್ ಇರುತ್ತೆ, ಮೈಕ್ರೋ ಬಚತ್ ಅಂತ ಇನ್ಶೂರೆನ್ಸ್ ಇರುತ್ತೆ, ಮತ್ತೆ ಸುರಕ್ಷಾ ಅನ್ನೋದು ಮಾಡ್ಬೇಕು, ನಿರಂತರ ಅಂತ ಒಂದು ಪುಸ್ತಕ ಬರುತ್ತೆ ಅದು ತಗೊಳ್ಬೇಕು. ಆಮೇಲೆ ಈಗ ಕುಕ್ ಸ್ಟವ್ ಏನು ಇದೆಲ್ಲ ಇದೆ, ಸೋಲಾರ್ ಅದೆಲ್ಲ ಇತ್ತು, ಅದು ಈಗ ಕಡಿಮೆ ಆಗಿದೆ. ಈಗ ಮುಖ್ಯವಾಗಿ ಜನ ಏನ್ ಪ್ರಶ್ನೆ ಮಾಡ್ಬೇಕು, ಈಗ 5% RBI ನಿಯಮದ ಪ್ರಕಾರ 5% ಗಿಂತ ಹೆಚ್ಚುವರಿ ನಾವು ಬಡ್ಡಿ ಕಟ್ಟಿದ್ದೇವೆ, ಅದು ನಮ್ಗೆ ವಾಪಸ್ ಸಿಗ್ಬೇಕು. ನಮಗೆ ಬ್ಯಾಂಕ್ ಪಾಸ್ ಪುಸ್ತಕ ನಮ್ಗೆ ಕೊಡ್ಲೇಬೇಕು. ಅದು ಅವ್ರು ಹೇಳ್ತಾರೆ CC ಅಕೌಂಟ್ ಅದು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ, RBI ಅಲ್ಲಿ ಹೇಳಿಲ್ಲ. CC ಅಕೌಂಟ್ ಮಾಡಿ ಅಂತ RBI ಅವ್ರು ಹೇಳಿಲ್ಲ, ಸೇವಿಂಗ್ಸ್ ಅಕೌಂಟ್ ಮಾಡಿ ಅಂತ ಹೇಳಿದ್ದು. CC ಅಕೌಂಟ್ ಅಂದ್ರೆ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಅದು ಯಾರು ಮಾಡ್ಲಿಕ್ಕೆ ಹೇಳಿದ್ದಾರೆ? ಸಂಘದ ಸದಸ್ಯರು ಯಾರಾದ್ರೂ, ಧರ್ಮಸ್ಥಳದಲ್ಲಿ ಸಂಘದ ಸದಸ್ಯರು ಯಾರಾದ್ರೂ ಹೇಳಿದ್ದಾರೆ ನಮ್ಗೆ ಪಾಸ್ ಪುಸ್ತಕ ಕೊಡದೇ ಇರುವಂತ ಅಕೌಂಟ್ ಮಾಡಿ ಕೊಡಿ ಅಂತ ಹೇಳಿದಾರ? ಇಲ್ಲ. ಇಲ್ಲಿ ಇವರು ಮಾಡಿದಾರಲ್ಲ, ಯಾರು ತಪ್ಪು ಅವ್ರದ್ದು. ಯಾಕಂದ್ರೆ ಶಕ್ತಿ ಸಂಘ ಇದೆ, ನವೋದಯ ಸಂಘ ಇದೆ, ಸಂಜೀವಿನಿ ಸಂಘ ಇದೆ, ಸೇಮ್ ಅದೇ ತರ ಇರ್ಬೇಕಾಗಿರೋ ಸಂಘನೇ ಧರ್ಮಸ್ಥಳ ಸಂಘ. ಧರ್ಮಸ್ಥಳ ಸಂಘ ಅಂತ ಬರುದಿಲ್ಲ ಇಲ್ಲಿ. ಇಲ್ಲಿ ಸಂಘಕ್ಕೆ ಯಾವ್ದು ಹೆಸರು ಇಟ್ಟಿರ್ತಾರೆ ಆ ಸಂಘ. ಓಕೆ. ಸೊ ಯಾರೋ ಒಂದು ನಿಯಂತ್ರಣ ಮಾಡುವಾಗಿಲ್ಲ ಇಲ್ಲಿ. ಅಕೌಂಟಿಗೆ, ಟ್ರಸ್ಟಿನ ಅಕೌಂಟಿಂದ ನಮ್ಗೆ ಕ್ಯಾಶ್ ಇದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸಾಲದ ಅಮೌಂಟ್, ಆದ್ರೆ ನಾವು ಕೊಡುವಾಗ ಕ್ಯಾಶ್ ಕೊಡ್ತೀವಿ. ಇಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಇಲ್ಲ. ಹೌದು, ಕ್ಯಾಶ್ ಕೊಡ್ತಾ ಇದ್ದೇವೆ. ಹೌದು, ನಾವು ಕಟ್ಟಿರೋದಕ್ಕೆ ಏನು ದಾಖಲೆ ಇಲ್ಲ, ಬರೀ ಒಂದು ನಿರ್ಣಯ ಪುಸ್ತಕ ಅಂತ ಅದರಲ್ಲಿ ಬರ್ಕೊಡೋದು, ಅದು ಕೂಡ ಅವರ ಕೈಯಲ್ಲಿ ಇರ್ತದೆ. ಅದು ಬರೀ ಮನೆಗೆ ಬಂದು ದುಡ್ಡು ತಗೊಂಡು ಹೋಗ್ತಾರೆ, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಹೌದು, ದುಡ್ಡು ತಗೊಂಡು ಹೋಗ್ತಾರೆ ಮನೆಗೆ ಬಂದು, ಇವತ್ತು ನಿಮ್ದಿಷ್ಟು ಅಂತ ಕರ್ಕೊಂಡು ಅದನ್ನ ನೋಟಿನ ನಂಬರ್ ಕೂಡ ಬರ್ಕೊಂಡು ಹೋಗ್ತಾರೆ, ಅದು ಏನಕ್ಕಂತ ಗೊತ್ತಿಲ್ಲ. ಈಗೆಲ್ಲ ಇದೆ ಸರ್. ಓಕೆ. ಸೊ ಒಟ್ಟಿನಲ್ಲಿ ಅವರು RBI ಗೈಡ್ಲೈನ್ಸ್ ಕೊಡಬೇಕು, ಅವ್ರ ಭಾಷೆಯಲ್ಲಿ ಅರ್ಥ ಆಗೋ ರೀತಿನೇ ಆ ಲೆಟ್ರನ್ನ ಅವ್ರು ಕೊಡಬೇಕು. ಪ್ರತಿಯೊಬ್ಬರ ಹತ್ರ ಕೂಡ ಆ ಲೆಟರ್ ಕಾಪಿಗಳು ಇರಬೇಕು.
ಪ್ರತಿ ತಿಂಗಳು ಅಂದ್ರೆ ಈಗ ಅವರು ವಾರ ಕಟ್ಟಿಸ್ಕೊತಾ ಇದ್ರೆ ಎಷ್ಟು ಕಟ್ಟಿಸ್ಕೊಂಡಿದ್ದಾರೆ, ಎಷ್ಟು ಕಟ್ಟಿಸ್ಕೋಬೇಕು ಅನ್ನೋದು ಪ್ರತಿಯೊಂದು ಗೈಡ್ಲೈನ್ಸ್ ಮುಂಚೆನೆ ಕೊಡ್ಬೇಕು ಅವರಿಗೆ. ಹೌದೌದು. ಬಂದಾಗ ಈಗ ಮನೆಗೆ ಬಂದ್ರೆ ಯಾರು ಈಗ ಸಾಲ ಕಟ್ತಾ ಇದ್ದಾರೆ ಕಟ್ತಾ ಇಲ್ಲ, ಅವರು ಕೇಳ್ಬೇಕಾಗಿರೋ ಒಂದೇ, ನಮ್ಗೆ RBI ಗೈಡ್ಲೈನ್ಸ್ ಪ್ರಕಾರ ನಿಮಗೆ ಪರ್ಮಿಷನ್ ಇದೆಯಾ, ಪರ್ಮಿಷನ್ ಲೆಟರ್ ತೋರಿಸ್ಬೇಕು ಅವರು. ಯಾವಾಗ ಪರ್ಮಿಷನ್ ಸಿಕ್ಕಿದೆ ಅದು ತೋರಿಸ್ಬೇಕು ಅವರು. ಅದನ್ನ ನಾವು ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗ್ತದೆ, ಚೆಕ್ ಮಾಡ್ಬೇಕು ಅದು ಹೌದಾ ಅಲ್ವಾ ಅಂತ. ತುಂಬಾ ಡೂಪ್ಲಿಕೇಟ್ ಮಾಡ್ತಾರೆ, ಅದು ಕೂಡ ಮಾಡಿ ಕೊಟ್ರೆ. ಯಾಕಂದ್ರೆ ಈಗ ನೋಡಿ ಬಿಸಿ ಏಜೆಂಟ್ ಗಳಿಗೆ ಒಂದು RBI ಗೈಡ್ಲೈನ್ಸ್ ಕೊಟ್ಟಿದೆ, ಬಿಸಿ ಏಜೆಂಟ್ ಗಳು ಈ ತರ ಇರಬೇಕು ಅಂತ. ಅದನ್ನೇ ಪ್ರಿಂಟ್ ಔಟ್ ತಗೊಂಡು, ಅದು ಗೂಗಲ್ ಅಲ್ಲಿ ನಾವೇ ಡೌನ್ಲೋಡ್ ಮಾಡಿದ್ರೆ ಸಿಗ್ತದೆ, ನಾವೇ ಸರ್ಚ್ ಮಾಡಿ ಡೌನ್ಲೋಡ್ ಮಾಡೋದು. ಅದನ್ನು ಪ್ರಿಂಟ್ ಔಟ್ ತಗೊಂಡು ಇದು ನಮ್ಗೆ RBI ಲೈಸೆನ್ಸ್ ಕೊಟ್ಟಿದೆ, ಇದು RBI ಲೈಸೆನ್ಸ್ ಅಂತ ತೋರಿಸ್ತಾ ಹೋಗ್ತಾ ಇದ್ದಾರೆ. ಗೊತ್ತಾಯ್ತು ಸರ್? ಆತರ ಇವ್ರು ಅದು ತೋರಿಸ್ಬೇಕು. ಮತ್ತೆ ವಾರ ವಾರ ಬಡ್ಡಿ ಕಟ್ಟೋದಕ್ಕೆ RBI ಕೊಟ್ಟಿರುವಂತ ಪರ್ಮಿಷನ್ ತೋರಿಸ್ಬೇಕು ಇವರು. ಅಲ್ಲೋ ಸರ್, ಅದು ತೋರಿಸ್ಬೇಕು. ಮತ್ತೆ ಸಂಘಕ್ಕೆ ಪಾಸ್ ಪುಸ್ತಕ ಅವ್ರು ಇಲ್ಲ ಅಂತಂದ್ರೆ ಕಡ್ಡಾಯವಾಗಿ RBI ಹೇಳಿದೆ ಕೊಡ್ಲೇಬೇಕು ಅವರು ಸಂಘಕ್ಕೆ ಪಾಸ್ ಪುಸ್ತಕ, ಉಳಿತಾಯಕ್ಕೆ ಪಾಸ್ ಪುಸ್ತಕ. ಆಮೇಲೆ ಇನ್ಸೂರೆನ್ಸ್ ಏನು ಕಲೆಕ್ಷನ್ ಮಾಡ್ತಾ ಇದಾರೆ ಅದು ಒರಿಜಿನಲ್ ಬಾಂಡ್ ಕೊಡ್ಬೇಕು. ಅದು ಮಾಡುವಾಗಿಲ್ಲ ಆದ್ರೂ ಕೂಡ ಮಾಡಿದ್ದಾರೆ. ಈಗ ಕಟ್ಟಿದ್ದಕ್ಕೆ ಅವ್ರು ಒರಿಜಿನಲ್ ಬಾಂಡ್ ಕೊಡ್ಬೇಕು. ಅದನ್ನು ತಗೊಂಡೋಗಿ ಇನ್ಶೂರೆನ್ಸ್ ಆಫೀಸ್ ಅಲ್ಲಿ ಚೆಕ್ ಮಾಡ್ಬೇಕು, ಅಲ್ಲಿ ಕಟ್ಲಿಕ್ಕೆ ಆಗ್ತದಾ ಇಲ್ವಾ, ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅಲ್ಲಿ ಚೆಕ್ ಮಾಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ರು ಚೆಕ್ ಮಾಡಿದಾಗ ಎಲ್ಲ ಡೂಪ್ಲಿಕೇಟ್ ಬಂದಿದೆ, ಬೇರೆ ಕಡೆ ಎಲ್ಲೂ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅಲ್ಲಿ ಕೂಡ. ಮತ್ತೆ ಇನ್ಶೂರೆನ್ಸ್ ಅದು ಕ್ಲೈಮ್ ಮಾಡೋಕ್ಕೂ ಆಗಲ್ಲ ನಮ್ಗೆ. ಮತ್ತೆ ಅವ್ರು ಹಿಂಗ ಕೊಡ್ತಾರೆ. ಈಗ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆದ ಕೆಲವೊಂದು ಕಡೆ ಗಲಾಟೆ ಆಗಿದೆ, ಕೊಡ್ಲೇಬೇಕು ಅಂತ, ಸಾಲ ಕಟ್ಟಲ್ಲ ಅಂತ ನಿಲ್ಸಿದ್ದಕ್ಕೆ ಇನ್ಸೂರೆನ್ಸ್ ಅಮೌಂಟ್ ಬಂದಿದೆ. ನಿಜವಾಗ್ಲೂ ಇನ್ಸೂರೆನ್ಸ್ ಅಮೌಂಟ್ ಎಲ್ಲಿಂದ ಬರಬೇಕು? ಇನ್ಸೂರೆನ್ಸ್ ಕಂಪನಿಯಿಂದ ಡೈರೆಕ್ಟ್ ಆಗಿ ಸಂಘದ ಯಾರು ಅಕೌಂಟ್ ಹೋಲ್ಡರ್ ಇರ್ತಾರೆ, ಇನ್ಸೂರೆನ್ಸ್ ಹೋಲ್ಡರ್ ಇರ್ತಾರೆ, ಅವ್ರಿಗೆ ಬರಬೇಕು. ಇಲ್ಲಿ ಇನ್ಸೂರೆನ್ಸ್ ಕಂಪನಿಯಿಂದ ಧರ್ಮಸ್ಥಳ ಸಂಘಕ್ಕೆ ಬರೋದಂತೆ, SKDRDP ಬರೋದಂತೆ, ಅಲ್ಲಿಂದ ಇವರು ಕ್ಯಾಶ್ ತಗೊಂಡ್ಬಂದು ಹೀಗೆ ಕೊಟ್ಟು ಫೋಟೋ ತಗೊಂಡು ಪೇಪರ್ ಅಲ್ಲಿ ಹಾಕ್ತಾರೆ, ನಾವು ಕೊಟ್ಟಿದ್ದೀವಿ ಅಂತ. ನೋಡಿ ಸರ್, ಈ ತರ ಎಲ್ಲ ಇದೆ. ಅದನ್ನು ಒರಿಜಿನಲ್ ಬಾಂಡ್ ಕೇಳ್ಬೇಕು. ಆಮೇಲೆ ಮನೆಗೆ ಬರ್ಲಿಕ್ಕೆ ಪರ್ಮಿಷನ್ ಅವ್ರ ಲೆಟರ್ ತೋರಿಸ್ಬೇಕು, ಮನೆಗೆ ಬರ್ಲಿಕ್ಕೆ ಪರ್ಮಿಷನ್ ಲೆಟರ್ ತೋರಿಸ್ಬೇಕು. ಬ್ಯಾಂಕ್ನವ್ರು ಬರ್ತಾರೆ, ಅವ್ರಿಗೊಂದು ID ಕಾರ್ಡ್ ಇರುತ್ತೆ, ಇವರು ಸಂಘದಿಂದ ID ಕಾರ್ಡ್ ಹಾಕೊಂಡ್ಬರ್ತಾರೆ. ಐಡಿ ಕಾರ್ಡ್ ತೋರಿಸ್ಬೇಕು. ಮತ್ತೆ ಇನ್ನು ಮುಂದೆ ಸಾಲ ಕಟ್ಬೇಡಿ ಅಂತ ನಾವು ಹೇಳುದಿಲ್ಲ, ಅದೆಲ್ಲ ಲೆಕ್ಕಾಚಾರ ಆಗ್ಬೇಕು. 5% ಇಂದ ಹೆಚ್ಚುವರಿ ಪಟ್ಟಿ ಕಟ್ಟಿದ್ದು, ಮತ್ತೆ ಇನ್ಸೂರೆನ್ಸ್ ಕಟ್ಟಿದ್ದು, ಅದು ಇದು ಎಲ್ಲ ನೋಡಿ. 1 ಲಕ್ಷ ಸಾಲ ತಗೊಂಡ್ರೆ ಅದಕ್ಕೆ ಮೈಕ್ರೋ ಬಚತ್ ಅಂತ ಒಂದು ಪಾಲಿಸಿ ಮಾಡ್ತಾರೆ, ಅದು ವರ್ಷಕ್ಕೆ 10,000 ಕಟ್ಟಬೇಕು ನಾವು. 1 ಲಕ್ಷಕ್ಕೆ 10,000, ವರ್ಷ 10,000 ಕಟ್ಕೊಂಡು ಹೋಗ್ಬೇಕು. ಅದಕ್ಕೆ ರಿನ್ಯೂವಲ್ ಮಾಡುವಾಗ ರಿಸಿಪ್ಟ್ ಕೊಡೋದಾಗ್ಲಿ, ಬಾಂಡ್ ಒಮ್ಮೆ ತೋರಿಸ್ತಾರೆ, ಅವರು ಇಸ್ಕೊಂತಾರೆ, ಕೊಡುದಿಲ್ಲ. ಮತ್ತೆ ಆ ಬಾಂಡ್ ಚೆಕ್ ಮಾಡಿದಾಗ ಅದು ಎಲ್ಲೂ ಕಟ್ಟಕ್ಕಾಗಲ್ಲ. ಒರಿಜಿನಲ್ ಬಾಂಡ್ ಕೊಡಬೇಕು. ಮತ್ತೆ ನಾವು ಇನ್ನು ಮುಂದೆ ಸಾಲ ಕಟ್ಟಬೇಕಂದ್ರೆ ತಿಂಗಳು ಬ್ಯಾಂಕಿಗೆ ಹೋಗಿ ಕಟ್ತೇವೆ ಅಂತ ಇವ್ರು ಹೇಳ್ಬೇಕು. ಅಂದ್ರೆ ಬ್ಯಾಂಕಿನಿಂದ ಸಾಲ ಕೊಟ್ಟಿದ್ದಕ್ಕೆ ಇವರೇ ಹೇಳ್ತಾ ಇದ್ದಾರೆ, ಬ್ಯಾಂಕಿಂದ ಸಾಲ ಕೊಟ್ಟಿದ್ದು ಅಂತ. ಬ್ಯಾಂಕಿಂದ ಸಾಲ ಕೊಟ್ಟಿದ್ದಕ್ಕೆ ಅದಕ್ಕೆ ದಾಖಲೆಗಳನ್ನೆಲ್ಲ ತೋರಿಸ್ಬೇಕು. ಮುಂದಕ್ಕೆ ಬ್ಯಾಂಕ್ ಅಲ್ಲೇ ಹೋಗಿ ನಾವು ಕಟ್ತೇವೆ ಅಂತ ಹೇಳ್ಬೇಕು ಅಷ್ಟೇನೆ. ಬ್ಯಾಂಕಿಂದ ಲೋನ್ ಕೊಟ್ಟಿದ್ದಾರೆ, ಬ್ಯಾಂಕಿಗೆ ಹೋಗಿ ಕಟ್ತೀವಿ, ಆಯ್ತು, ಬ್ಯಾಂಕ್ ಅಕೌಂಟ್ ಕೊಡಿ. ಒಂದ್ ವೇಳೆ ಕಟ್ಲಿಕ್ಕೆ ಬಾಕಿ ಇದ್ರೆ ಮುಂದೆ ಅವರು ಬ್ಯಾಂಕ್ ಅಲ್ಲಿ ಹೋಗಿ ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ. ಸಾಲ ತಗೊಂಡಿದ್ದು ಕಟ್ಲೇಬೇಕು. ಆದ್ರೆ ನೋಡಿ, 15-20 ವರ್ಷದಿಂದ ಕೆಲವರು 10-12 ಲಕ್ಷ ಎಲ್ಲ ಸಾಲ ತಗೊಂಡಿದ್ದಾರೆ. 10 ಲಕ್ಷಕ್ಕೆ 20 ಲಕ್ಷ ಕಟ್ಟಿದ್ದಾರೆ. RBI ನಿಯಮ ಪ್ರಕಾರ ಒಂದು 5 ಲಕ್ಷ ಅವರಿಗೆ ಹೆಚ್ಚುವರಿ ತಗೊಂಡಿದ್ದಾರೆ ಇವರು. ಅದು ವಾಪಸ್ ಸಿಗ್ಬೇಕಲ್ಲ. ನಾವು ಹೋರಾಟ ಮಾಡೋದು 1 ರೂಪಾಯಿ ಕೂಡ ನಾವು ಬಿಡ್ಲಿಕ್ಕಿಲ್ಲ, ಅದು ವಾಪಸ್ ಸಿಗ್ಬೇಕು ಖಂಡಿತ. ಹಾಗಾದ್ರೆ ಇಲ್ಲಿ 1-2 ಲಕ್ಷ 3 ಲಕ್ಷ ಸಾಲ ಇದ್ರೆ ಅಲ್ಲಿ ಮನ್ನಾ ಆಯ್ತಲ್ಲ, ಅವರೇ ಕೊಡ್ಬೇಕಲ್ಲ. ಅದನ್ನ ಕೇಳ್ತೇವೆ. ಈಗ ನೋಡಿ, ಮೊನ್ನೆ ಸುಗ್ರೀವಾಜ್ಞೆಯಲ್ಲಿ ಕೂಡ ಅದೇ ತರ ಇದೆ. RBI ಲೈಸೆನ್ಸ್ ಇಲ್ಲದವರದ್ದು ಸಾಲ ಮನ್ನಾ, ದಾಖಲೆ ಕೊಡದೆ ವಸೂಲಿ ಬಂದ್ರೆ, ಮನೆಗೆ ಬಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಜೈಲು ಶಿಕ್ಷೆ 10 ವರ್ಷ. ಹೌದು, ದಾಖಲಾತಿ ಸರ್ಕಾರಕ್ಕೆ ತೋರಿಸಿದೆ ಸಾಲ ಕೊಟ್ರೆ ಆ ಸಾಲ ಮನ್ನಾ ಅಂತ ಇದೆ. ಹಾಗಾದ್ರೆ ರಘುಕುಲ ಸಂಘದ ಏನ್ ಮಾಡ್ಬೇಕು? ಸುಮಾರು 50-60 ಲಕ್ಷ ಜನ ಲೋನ್ ತಗೊಂಡಿದ್ದಾರೆ ಅಂತ ಒಂದು ಅಂದಾಜು ಪ್ರಕಾರ ಮಾತಾಡ್ತಾರೆ, ಹೌದಾ? ಹಂಗಾರೆ ಏನ್ ಮಾಡ್ಬೇಕು? 52 ಲಕ್ಷ ಜನ ಅವರ ವೆಬ್ಸೈಟ್ ಅಲ್ಲಿ ತೋರಿಸ್ತಾ ಇದೆ. ಅದರಲ್ಲಿ 40 ಲಕ್ಷ ಜನ ಸಾಲ ತಗೊಂಡವರಿದ್ದಾರೆ, ಉಳಿದವರು ಬರೀ ಉಳಿತಾಯ ಕಟ್ಕೊಂಡು ಹೋಗೋರಿದ್ದಾರೆ. ಅತಿ ದೊಡ್ಡ ಮೈಕ್ರೋ ಫೈನಾನ್ಸ್ ಅಂದ್ರೆ ನಾವು ಈ ಸಂಘದ ಅಂತ ಹೇಳ್ತೀರಾ ಹಂಗಾರೆ ಇಡೀ ಕರ್ನಾಟಕ? ಹೌದು ಸರ್, ನಾವು ಅದಕ್ಕೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಈಗಲ್ಲ, ಕಳೆದ 30-40 ವರ್ಷದಿಂದ ಇದು ನಡೀತಾ ಇದೆ. ಈಗ ಮೈಕ್ರೋ ಫೈನಾನ್ಸ್ಗಳು ಇತ್ತೀಚೆಗೆಲ್ಲ ಈಗ ಬರ್ತಾ ಇದೆ.
ಒಂದ್ 10ರಲ್ಲಿ 9 ಈಗ ಏನು ಕಿರುಕುಳ ಆತ್ಮಹತ್ಯೆ ಪ್ರಕರಣ ಊರು ಬಿಟ್ಟು ಹೋಗುವಂತದ್ದು ಎಲ್ಲ ಬಂದಿರೋದು ಇದರಿಂದಲೇ, ಧರ್ಮಸ್ಥಳ ಸಂಘದಿಂದಲೇ, ಅದರಿಂದಲೇ ಇರೋದು. ಈ ಸಾವಿಗೆ ಕಾರಣ ಇದೆ, ಹಣ ಕಟ್ಟಕ್ಕಾಗದೆ ಅಂತಂದ್ರು ಸಾವಿಗೆ ಕಾರಣ. ಹೌದು ಸರ್, ಇಲ್ಲಿ ಏನಾಗಿದೆ ಅಂದ್ರೆ ಇದು ವಾರದ ಬಡ್ಡಿ ಇರೋದ್ರಿಂದ ಮತ್ತೆ ಬರೀ ಸಾಲ ಅಲ್ಲ, ಇನ್ಶೂರೆನ್ಸ್ ಅದು ಇಲ್ಲ. ನಾನು ಹೇಳ್ತಲ್ಲ 1,000 ಸಾಲಕ್ಕಿದ್ರೆ 1,000 ಬೇರೆದಿರುತ್ತೆ. ಹಾಗಾಗಿ ಜನರಿಗೆ ಏನಾಗಿದೆ ಅಂದ್ರೆ ಸಾಲ ಇಲ್ಲಿ ನಿಜವಾಗ್ಲೂ ಮೈಕ್ರೋ ಫೈನಾನ್ಸ್ ಈಗ RBI ಅಂಡರ್ ಅಲ್ಲಿ ಇರುವಂತ ಮೈಕ್ರೋ ಫೈನಾನ್ಸ್ ಗಳು ಮೊನ್ನೆನೆ ಹೇಳ್ತಾ ಇದ್ರು, ನಾವು 40,000 ಅಷ್ಟೇ ಸಾಲ ಕೊಡುದು, ಆದಾಯ ನೋಡ್ಬಿಟ್ಟು ಕೊಡ್ತೇವೆ ಅಲ್ಲ ಸರ್. ಇಲ್ಲಿ 2 ಲಕ್ಷ 3 ಲಕ್ಷ ಕೊಡ್ತಾ ಇದ್ದಾರೆ ಬರೀ ಒಂದು ಆಧಾರ್ ಕಾರ್ಡ್ ತಗೊಂಡು. ಹೌದು, ಏನ್ ಶ್ಯೂರಿಟಿನೇ ಇಲ್ಲ, ಶ್ಯೂರಿಟಿ ಇಲ್ಲ. ಈಗ ಏನಾಗಿದೆ ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಳ್ತಾರೆ, ಅದನ್ನು ಕಟ್ಟಕ್ಕಾಗಲ್ಲ ಅಂತ ಬೇರೆ ಮೈಕ್ರೋ ಫೈನಾನ್ಸ್ ಗೆ ಸೇರ್ತಾರೆ. ಮತ್ತೆ ಡೈಲಿ ಪ್ರತಿದಿನ ಇದು ಬಡ್ಡಿಗೆ, ಚಕ್ರ ಬಡ್ಡಿಗೆ, ಮೀಟರ್ ಬಡ್ಡಿಗೆ ತಗೊಳ್ತಾರೆ. ಅಂದ್ರೆ ಬೆಳಿಗ್ಗೆ ತಗೊಳ್ಳೋದು ಸಾಯಂಕಾಲ ಕಟ್ಟೋದು ಆ ತರ ಎಲ್ಲ ಇರುತ್ತೆ, ಎಲ್ಲ ಸೇರ್ತಾರೆ. ಮತ್ತೆ ಮೈಕ್ರೋ ಫೈನಾನ್ಸ್ ಮತ್ತೆ ಇಲ್ಲಿ ಇವರೇ ಧರ್ಮಸ್ಥಳ ಸಂಘದವರೇ ಕಳಿಸ್ತಾರೆ. ಅಂದ್ರೆ ಅವ್ರು ಸಾಲ ತೀರಿಸ್ಬೇಕಲ್ಲ, ಅದಕ್ಕೋಸ್ಕರ ಮೈಕ್ರೋ ಫೈನಾನ್ಸ್ ನವರು ನೋಡಿ ಇಲ್ಲಿ ಅವ್ರು ಇದ್ದಾರೆ, ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಮ ಮೈಕ್ರೋ ಫೈನಾನ್ಸ್ ಸೇರ್ತಾರೆ, ಅವರಿಗೆ ಸಾಲ ಕೊಡಿ ಅಂತ ಇವರೇ ಕಳಿಸ್ತಾರೆ. ಹೌದು, ಅಲ್ಲಿ ಸಾಲ ತಗೊಳ್ತಾರೆ, ಧರ್ಮಸ್ಥಳ ಸಂಘದ ಸಾಲ ಕಟ್ತಾರೆ, ಅಲ್ಲೂ ಸಾಲ ಆಯ್ತು ಇಲ್ಲೂ ಸಾಲ ಆಯ್ತು, ಇಲ್ಲಿಂದ ಅಲ್ಲಿ ತಗೊಳ್ಳೋದು ಅಲ್ಲಿಂದ ಇಲ್ಲಿ ತಗೊಳ್ಳೋದು, ಈ ತರ ಸರ್ ತುಂಬಾ ಇದೆ. 15 ಲಕ್ಷ 20 ಲಕ್ಷ ಸಾಲ ಮಾಡಿದವರು ಇದ್ದಾರೆ, 15 20 30 ಮೈಕ್ರೋ ಫೈನಾನ್ಸ್ ಗೆ ಸೇರಿ ಸಾಲ ಮಾಡಿದವರು ಇದ್ದಾರೆ. ಅಲ್ಲಿ ಯಾವುದೇ ಒಂದು ದಾಖಲೆ ನೋಡಲ್ಲ, ಅವರು ಬೇರೆ ಕಡೆ ಸಾಲ ತಗೊಂಡಿದಾರ, ಅವ್ರ ಆದಾಯ ಎಷ್ಟಿದೆ, ಅವ್ರಿಗೆ ನಾಳೆ ಏನಾದ್ರು ಹುಷಾರಿಲ್ಲ, ಏನಾದ್ರು ಇದು ಈಗ ಸಮಸ್ಯೆ ಬರ್ತಾ ಇರೋದು ಇದೇ ತರ. ಏನಾದ್ರು ಒಂದು ಸಡನ್ ಆಗಿ ಏನಾದ್ರು ಕಾಯಿನ ಹುಷಾರಿಲ್ಲ, ಏನೋ ಒಂದು ಸಮಸ್ಯೆ ಬರುತ್ತೆ, ಅವಾಗ ಇಲ್ಲಿ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಅನಾಹುತ ಆದ್ರೆ ಇನ್ಶೂರೆನ್ಸ್ ಕೂಡ ಬರಲ್ಲ. ಹೌದೌದು, ಬಂತು ಇಲ್ಲ ಅಂದ್ರೆ ಇಲ್ಲ, ಅದು ಎಷ್ಟು ಅಂತ ಗೊತ್ತಿಲ್ಲ. ಹೌದು, ಅಲ್ಲಿ 1 ವಾರ 1 ತಿಂಗಳು ಲೇಟ್ ಆದಾಗ ಅಲ್ಲಿ ಬಡ್ಡಿ ಮೇಲೆ ಬಡ್ಡಿ ಆಯ್ತು, ಮತ್ತೆ ಅವ್ರಿಗೆ ಕಟ್ಟಕ್ಕಾಗಲ್ಲ. ಕರೆಕ್ಟ್. ಇನ್ಮೇಲೆ ಇವೆಲ್ಲವೂ ಕೂಡ ನಿಂತೋಗುತ್ತೆ. ನಿಮ್ಮಗಳ ಒಂದು ಹೋರಾಟದಿಂದ ಖಂಡಿತವಾಗ್ಲೂ ಇದು ಝೀರೋಗೆ ಬರುತ್ತೆ ಈ ಒಂದು ದೌರ್ಜನ್ಯಗಳಿದೆ ಅದು. ಬಟ್ ನಿಮ್ಮ ಒಂದು ಟೀಮ್ಗೆ ನಾನು ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ಹೇಳ್ತೇನೆ. ಇಷ್ಟು ದೊಡ್ಡ ಮಟ್ಟದಲ್ಲಿ, ಅದು ಒಂದು ಅಧಿಕಾರದಲ್ಲಿ ಇರುವಂಥವ್ರು, ತುಂಬಾ ದೊಡ್ಡ ಇನ್ಫ್ಲೂಯೆನ್ಸ್, ಸರ್ಕಾರನೇ ಕೊಂಡ್ಕೊಳ್ಳುವಂಥ ಇನ್ಫ್ಲೂಯೆನ್ಸ್ ಅಲ್ಲಿ ಇರೋರ್ ವಿರುದ್ಧ ಹೋರಾಟ ಮಾಡೋದಿದೆಯಲ್ಲ, ಅದು ಕಟ್ಸ್ಬೇಕ್ರಿ. ಅದು ನಿಮ್ಮ ಟೀಮ್ಗೆಲ್ಲ ಒಂದು ಥ್ಯಾಂಕ್ಸ್ ಅನ್ನ ಹೇಳುವ, ಹ್ಯಾಂಡ್ಸ್ ಆಫ್ ಹೇಳುವ. ಇವತ್ತು ಅನ್ಯಾಯಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ, ನ್ಯಾಯ ಅಂತ ಬಂದಾಗ ಯಾರು ನಮ್ಮೊಟ್ಟಿಗೆ ಬರಲ್ಲ ಸರ್, ಯಾರು ಒಗ್ಗಟ್ಟಾಗಲ್ಲ. ನೋಡಿ, ಕಳ್ಳರಲ್ಲಿ, ಸುಳ್ಳ್ರಲ್ಲಿ, ಲೋಫರು, ಲಫಂಗಗಳಲ್ಲಿ ಒಂದು ಒಗ್ಗಟ್ಟಿರುತ್ತೆ, ಒಂದು ಟೀಮ್ ವರ್ಕ್ ಇರುತ್ತೆ. ಬಟ್ ಒಳ್ಳೆಯವರಲ್ಲಿ ಯಾವತ್ತೂ ಟೀಮ್ ವರ್ಕ್ ಇರಲ್ಲ, ಒಬ್ಬೊಬ್ಬನೇ ಓಡಾಡ್ತಿರ್ತಾನೆ. ಹೌದು. ಇಲ್ಲಿ ಏನ್ ಗೊತ್ತಾ ಸರ್, ಇಲ್ಲಿ ನಾವು ಸೌಜನ್ಯ ಕೊಲೆ ಪ್ರಕರಣ ನಿಮ್ಗೆ ಗೊತ್ತಿರಬಹುದು, ಅತ್ಯಾಚಾರ ಕೊಲೆ ಪ್ರಕರಣ. ಆ ಸೌಜನ್ಯ ಹೋರಾಟದಿಂದಾಗಿ ಆ ಸೌಜನ್ಯ ಶಕ್ತಿ ಮತ್ತೆ ಧರ್ಮಸ್ಥಳ ಅಣ್ಣಪ್ಪ ಮಂಜುನಾಥನ ಶಕ್ತಿ, ಅದರಿಂದ ನಾವು ಮಹೇಶೆಟ್ಟಿ ತಿಮ್ಮರೊಡಿ ಅವರ ನೇತೃತ್ವದಲ್ಲಿ ಇದು ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಇದು ನಮ್ಮ ಹತ್ರ ಒಂದು ಮಾಧ್ಯಮ ಇರೋದ್ರಿಂದ ನಮ್ಗೆ ಒಂದು ಜನಗಳಿಗೆ ಒಂದು ಅರಿವು ಮೂಡಿಸುವಂತ ಕೆಲಸ ಒಂದು ಸುಲಭ ಆಯ್ತು ಅಂತ ಹೇಳ್ಬೋದು. ಸುಲಭ ಆಯ್ತು, ಈಗ ಅದನ್ನ ಬ್ಯಾನ್ ಮಾಡಕ್ ಹೊರಟಿದ್ದಾರೆ. ಹೌದು ಸರ್, ನಾವು ನಿಮ್ಮ ಹಕ್ಕುಗಳನ್ನ ಮುಟ್ಟುಗೊಳಿಸುವಂತ, ನಿಮ್ಮ ಕರ್ತವ್ಯಗಳನ್ನ ಕತ್ತರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಮಾಡುವಂತ ಹಕ್ಕಿದೆ, ಆದ್ರೆ ಕೇಳಿದ್ರೆ ಮಾತ್ರ ಸೋನಿಯಾ ಅಲ್ಲಿ ನಿಮ್ಗಿರೋದು ಒಂದು ಸ್ಮಾಲ್ ಮೀಡಿಯಾ, ಅಂದ್ರೆ ಒಂದು ಡಿಜಿಟಲ್ ಮೀಡಿಯಾ, ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಇಟ್ಕೊಂಡು ಒಂದು ಅವೇರ್ನೆಸ್ ಕೊಡ್ತಿದ್ದೀರಾ. ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ ಅಲ್ವಾ? ಹೌದು ಸರ್, ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಬೇಕು. ಯಾಕಂದ್ರೆ ಇಲ್ಲಿ ದಾಖಲೆಗಳು ಇಟ್ಟು ಮಾತಾಡ್ಬೇಕು. ಅವರು ನಮ್ಮ ಮೇಲೆ ಕೇಸ್ ಮಾಡಿ ಹೈಕೋರ್ಟ್ ಅಲ್ಲಿ ಇದು ಕೋರ್ಟ್ ಅಲ್ಲಿ ನಮ್ಮ ಮೇಲೆ ಇದು ವಾದ ಮಾಡಿ ಇದು ನೋಡ್ಬೋದಿತ್ತು. ಅದು ಬಿಟ್ಟು ನಾವು ಮಾತಾಡ್ಲೇಬಾರ್ದು ಅಂತ ನಮ್ಮ ಬಾಯಿ ಮುಚ್ಚಿ ನೆಕ್ಸ್ಟ್ ಮೇಲೆ ನಿಮ್ಗೆ ಈ ಕೊಲೆ ಬೆದರಿಕೆ ಹಾಕುವಂತ ಕೆಲಸ, ಎಲ್ಲಾರು ಓಡಾಡದೆ ಬರ್ತೀಯಾ, ಆ ದಾರಿಲಿ ಬರ್ತೀಯಾ, ಸಿಕ್ಕಾಕೋತೀಯ ನೋಡಿ ನೀನು ಅನ್ನುವಂತ ಧಮಕಿ ಹಾಕೋ ಕೆಲಸ ಸಾಕಷ್ಟು ಬಂದಿದೆ. ಒಂದು ದಿವಸ ನಮ್ಗೆ ಹಲ್ಲೆ ಮಾಡಿದರೆ 4 ದಿವಸ ನಾವು ಆಸ್ಪತ್ರೆಯಲ್ಲಿ ಇದ್ವಿ. FIR ಕೂಡ ಆಗಿದೆ ಅವ್ರ ಮೇಲೆ. 5 ಜನರ ಮೇಲೆ 200 ಜನ ಅಟ್ಯಾಕ್ ಮಾಡಿದ್ದಾರೆ. ನನ್ಗೆ ಒಂದು ನೋವು ಏನಂತಂದ್ರೆ, ನ್ಯಾಯ ಕೇಳಕ್ ಹೋದ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವ್ರ ಪರವಾಗಿ ಇರ್ತಾರಲ್ಲ, ಯಾರು ದೌರ್ಜನ್ಯ ಮಾಡಿರ್ತಾರೋ ಅವ್ರ ಪರವಾಗಿ ಟೋಪಿ ಹಾಕೊಂಡು ಕೂತ್ಕೊಂಡ್ಬಿಡ್ತಾರಲ್ಲ ಅಂತ ನೋವಾಗುತ್ತೆ.